ಅದೇನೋ GST ಕಡಿಮೆ ಆಗ್ತಾ ಇದೆ ಅಂತ ಹೇಳಿರಲ್ಲ ಸರ್, ಆಗಿದೆ ಅಂತ. ಅದಕ್ಕೆ 140 ಕೊಡ್ಬೇಡ ನಾವು ಸರ್. 1,40,000 ಹೌದು, 16 ಮಾಡುವ 75,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 75,000 2.5 ಲಕ್ಷ ಗಾಡಿ ಸರ್ ಅದು. ಏನೋ ಹೇಳ್ತಾ ಇರ್ತಾರೆ GST 1 ಲಕ್ಷಕ್ಕೆ 2 ವೀಲರ್ ಬರಲ್ಲ, ನಾವು 1 ಲಕ್ಷಕ್ಕೆ ಕೊಡ್ಬಿಡ್ತೀವಿ. 4,85,000 ಹೌದು, 20,000ಕ್ಕೆ 800. ಹೌದು, 3,90,000 ಬನ್ನಿ 95 ಮಾಡ್ಬಿಡಿ ಸರ್. 3,95,000 1,50,000ಕ್ಕೆ 2010 ಮಾಡಲು ಪೆಟ್ರೋಲ್ ಗ್ಯಾಸ್ 2 ಇದೆ, ಕೊಡ್ತೀವಿ, ಬನ್ನಿ ತಗೊಂಡೋಗಿ. 2,95,000ಕ್ಕೂ ಕಾರ್ ಇದೆ. ಹೌದು ಸರ್. 5,90,000 ಹೌದು ಸರ್. 2020 ಮಾಡಲ್ ಶಿಫ್ಟ್ ಡೀಸೆಲ್ ಆಪ್ಷನಲ್. 1,75,000 3,85,000. ಹೌದು, 15 ಮಾಡಲ್ VDI ಶಿಫ್ಟ್ 8,00,000ಕ್ಕೆ 2022 ಮಾಡಲ್ಲ. ಹೌದು, ಬರೀ 41,000 ಇದೆ. 18 ಮಾಡಲು 5,35 ಮಾಡ್ಬಿಡಿ ಸರ್. 5,35,000ಕ್ಕೆ ಎಷ್ಟೇ ಮಾಡಲ್ಲ ಸರ್? ಹೌದು, 18 ಮಾಡಲ್ ಸರ್. 4,85 ಮಾಡ್ಬಿಡಿ ಸರ್. ಸರ್ ಪ್ರೈಸ್ 2,35,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. GST ರೇಟ್ ಕಡಿಮೆ ಆಯ್ತು ಅಂತ ನಿಮ್ ರೇಟ್ ಕಡಿಮೆ ಆಯ್ತು. 1,40 ಕೊಡ್ಬಿಡಿ ಸರ್. ಸರ್ ನಮ್ಮ ಹತ್ರ ರಾಶಿ ಗಾಡಿ ಬಂದಿದೆ, ದೀಪಾವಳಿ ಧಮಾಕ ಸರ್. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ ಹೈಲೈಟ್ಸ್, ಪ್ರೈಸಿಂಗ್ ಎಲ್ಲ ನೋಡಿ ಖುಷಿ ಆಗ್ಬಿಟ್ಟಿರ್ತೀರಾ, ಯಾಕಂದ್ರೆ ಅಷ್ಟು ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಗಾಡಿಗಳನ್ನ ಕೊಡ್ತವ್ರೆ. ನಾವು ಇವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ NXO ಕಾರ್ಸ್ಗೆ ಬಂದಿದ್ದೀವಿ. NXO ಕಾರ್ಸ್ ಎಕ್ಸಾಕ್ಟ್ ಆಗಿ ನಿಮಗೆ ನಾಗರಬಾವಿ ವಿಜಯನಗರ ಕಾಲೇಜ್ ಆಫ್ ನರ್ಸಿಂಗ್ ಏನಿದೆ ಅದ್ರ ಹಿಂಭಾಗನೇ ಸಿಗುತ್ತೆ. ಎಕ್ಸಾಕ್ಟ್ ಆಗಿ ನಾಗರಬಾವಿ ಸರ್ವಿಸ್ ರೋಡಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊ ಬಂದ್ಬಿಡ್ಬೋದು. ಸೊ ಇಲ್ಲಿ ನಮ್ಮ ಜೊತೆ ಅಕ್ರಮ್ ಭಾಯ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ ವೆಲ್ಕಮ್ ಮಾಡೋಣ. ಆರಾಮ ಸರ್? ಆರಾಮ್ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವತ್ತು ನಮ್ಮ ಹತ್ರ 35,000 ಗಾಡಿ ಶುರು ಆಗುತ್ತೆ. 35,000ಕ್ಕೂ ಕಾರ್ ಸಿಗುತ್ತೆ ದೀಪಾವಳಿಗೆ. ದೀಪಾವಳಿ ಧಮಾಕ ನಮ್ಮ ಹತ್ರ ಎಲ್ಲಾ ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ. ಎಲ್ಲಾ ವೆಹಿಕಲ್ ಸಿಗುತ್ತೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಎಲೆಕ್ಟ್ರಿಕ್ ಗಾಡಿ, ಎಲ್ಲಾ ಕಲರ್ ನಲ್ಲಿ ಯಾವ ನಿಮ್ಗೆ ಮಾಡಬೇಕು, ಯಾವ ವರ್ಷನ್ ಬೇಕು ಎಲ್ಲ ಸಿಗುತ್ತೆ. ಬನ್ನಿ ನಮ್ಮ ಆಫೀಸ್ಗೆ ಒನ್ ಟೈಮ್ ವಿಸಿಟ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಎಲ್ಲಾ ತರ ಗಾಡಿ ಕೊಡವ. ಹೌದಾ? ಹೌದು. ದೀಪಾವಳಿಗೆ ಏನು ಬೇರೆ ಆಫರ್ ಗಿಫರ್ ಇಲ್ವಾ? ನಾವು ಕೊಡೋದೇ ರೀಸನಬಲ್ ಆಗಿ. ನಮ್ಮ ಹತ್ರ ಯಾವ್ದು ಕಮಿಷನ್ ಇಲ್ಲ, ಯಾವ್ದು ಸರ್ವಿಸ್ ಚಾರ್ಜ್ ಇಲ್ಲ, ಯಾವ್ದಿಲ್ಲ. ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಕಸ್ಟಮರ್ಗೆ ನಾವು ಕಡಿಮೆ ಮಾಡಿಸ್ಕೊಡ್ತೀವಿ ಅಷ್ಟೇ. ಹೌದು, ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಆಗ್ಬಿಡುತ್ತೆ. ಟೋಟಲ್ ಆಗಿ 100 ಕಾರ್ಗಳಿಗೆ ಸಿಗುತ್ತೆ. ಹೌದು, ಹೆಚ್ಚು ಕಡಿಮೆ ಇದೆ ಸರ್. ಇದೆ 100 ಕಾರ್ಗಳಿದೆ. ಅಂಡ್ ಲೋನ್ ಆಪ್ಷನ್ ನೋಡ್ತೀರಾ ಅಂದ್ರೆ ಯಾವ ಮಾಡಲ್? 12 ಮಾಡಲ್ ಮೇಲೆ ಸಿವಿಲ್ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಎಲ್ಲಾನ ಇರ್ಲಿ, ನಿಮ್ಗೆ ನಾವು ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಆಗ್ಬೋದು. ಸೊ ವೀಕ್ಷಕರೇ ಬನ್ನಿ, ಹಾಗಾದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಡಾನ್ ಇಂದಾನೆ ಮಾಡೋಣ. ಹೋಂಡಾ ಸಿಟಿ ಬಗ್ಗೆ ಹೇಳಿ ಸರ್. ಸರ್ 2009 ಮಾಡಲು ಸಿಂಗಲ್ ಅನ್ನೋದು ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, AC ಪೋಸ್ಟರಿಂಗ್ ಪೌಂಡೋ ಇದೆ, ಸಿಂಗಲ್ ಏರ್ ಬ್ಯಾಗ್ ಇದೆ. 2,35,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,35,000. 2 ಏರ್ ಬ್ಯಾಗು, ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಡನ್ ವೆಹಿಕಲ್ ನೋಡೋಕೆ ಬಹಳ ತುಂಬಾ ಚೆನ್ನಾಗಿದೆ ಸರ್. ಇದು ನೋಡ್ತಾ ಇರಬಹುದು. ಎಷ್ಟು ಸರ್ ಹೋಂಡಾ ಸಿಟಿ? 2,35, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ನೆಕ್ಸ್ಟ್ ಸರ್ ಇದು 2016 ಮಾಡಲು ZXi ಶಿಫ್ಟ್ ಟಾಪ್ ಅಂಡ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. 2 ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 4,85,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಮಾಡ್ಕೊಂಡ. ಗಾಡಿ ತುಂಬಾ ಚೆನ್ನಾಗಿದೆ. ಬನ್ನಿ ವೆಹಿಕಲ್ ನೋಡಿ, ಚೆಕ್ ಮಾಡಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 4,85,000 ಹೆಚ್ಚು ಕಡಿಮೆ ಆಗುತ್ತೆ. ಏರ್ ಬ್ಯಾಗು, ABS, ಮ್ಯಾಗ್ವೀಲ್ ಎಲ್ಲ ಇದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ದೀಪಾವಳಿಗೆ ಏನಾದ್ರು ಒಂದು ಸ್ಪೆಷಲ್ ಆಗಿ ಹೇಳಿ ಸರ್. ಬನ್ನಿ, ಸ್ವಲ್ಪ ನಿಮ್ ಕಡೆಯಿಂದ ಬನ್ನಿ, ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋದು. ಬನ್ನಿ, ಮಾಡ್ಕೊಡ್ತೀರಾ? ಬನ್ನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ i10 ಇದೆ ನೋಡಿ ಸರ್. 2010 ಮಾಡಲು ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ. ಫ್ರೆಶ್ FC ಆಗಿದೆ. ಇದು ಬಂದ್ಬಿಟ್ಟು 2,25,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. FC 5 ವರ್ಷ ಇದೆ. ಆಟೋಮೆಟಿಕ್ ಹುಡ್ಕೋದಕ್ಕೆ ಗಾಡಿ ತುಂಬಾ ಚೆನ್ನಾಗಿದೆ. 65-64,000 ಚೇಂಜ್ ಓಡಿದೆ. ಆಟೋಮೆಟಿಕ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೂ ಟೆಂಟು ಆಕ್ಸಿಡೆಂಟ್ ಏನಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬನ್ನಿ ವೆಹಿಕಲ್ ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ. 2,25,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ನೆಕ್ಸ್ಟ್ 17 ಮಾಡಲು ಆಲ್ಟೋ 800, ಇದು ಕೂಡ 2,95,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. ಮೆರೂನ್ ಕಲರ್ ಗಾಡಿ VXi ವೇರಿಯಂಟ್ ಸರ್. ಹೌದೌದು. ಹೇಳಿ ಸರ್ ಫೈನಲ್ ರೇಟ್. 2,95, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಇನ್ನೊಂದು ರೇಟ್ ಹೇಳಿ ಸರ್. ಬನ್ನಿ, ಹೆಚ್ಚು ಕಡಿಮೆ ಮಾಡೋಣ. ಬನ್ನಿ ಸರ್, ಹೇಳ್ಬಿಡಿ ಸರ್. ಒಂದು 285 ಫೈನಲ್ ಮಾಡ್ಬಿಡಿ. 2,85,000. ಹೌದೌದು. 12 ಮಾಡಲು ETS, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮ್ಯಾಗ್ವೀಲ್ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ವೆಹಿಕಲ್ ಇದು ಬಂದ್ಬಿಟ್ಟು 385, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಫೈನಲ್ ಹೇಳಿ ಸರ್. ಬನ್ನಿ, ಒಂದು 380 ಮಾಡ್ಬಿಡಿ ಫೈನಲ್ ಸರ್. 3,80,000 ಫೈನಲ್ ಮಾಡಿ. 3,80,000ಕ್ಕೆ ETS ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಒಳ್ಳೆ ಗಾಡಿ ETS, ಒಳ್ಳೆ ಮೈಲೇಜ್ ಬರುತ್ತೆ. 22-24 ಮೈಲೇಜ್ ಬರುತ್ತೆ. ಲಾಂಗ್ ನಲ್ಲಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 2012 ಮಾಡಲ್. ಹೌದೌದು. 12 ಮಾಡಲ್ VX ನೆಕ್ಸ್ಟ್ ಚೌರ್ಲೆಟ್ ಬೀಟ್ ಇದೆ ನೋಡಿ. 2014 ಮಾಡಲು ಪೆಟ್ರೋಲ್ ಬೀಟ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 185, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳಿ ಸರ್, ಹೇಳ್ಬಿಡಿ. ಬನ್ನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಹೇಳ್ಬಿಡಿ ಸರ್, ಎಷ್ಟು 180 ಮಾಡ್ಬಿಡಿ ಸರ್. 1,80,000. 14 ಮಾಡಲ್ ಸರ್. ಇದು
1,80,000 ಆಗುತ್ತಂತೆ. ನೆಕ್ಸ್ಟ್ ಇದು ಸರ್ 2009 ಮಾಡಲು i20 ಆಸ್ಟಾ ಡೀಸೆಲ್ ಟಾಪ್ ಅಂಡ್ ಮಾಡಲು 275 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳಿ ಸರ್ ಫೈನಲ್ ರೇಟ್. ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಸರ್ ನೀವು ಫೈನಲ್ ಹೇಳ್ಬಿಡ್ಬೇಕು ಸರ್ ವಿಡಿಯೋದಲ್ಲಿ. ಅಲ್ಲ ಸರ್ ಬನ್ನಿ ವೆಹಿಕಲ್ ನೋಡಿ ಹೇಳಿ ಸರ್ ನೀವು ಹೇಳಿ ಸರ್. ಎಷ್ಟು ಫೈನಲ್ ನೋಡಿದ್ರೆ ಮುಂದೆ ಬಂದ್ರೆ ಸರ್ ವ್ಯಾಪಾರ ಅದು ಲಕ್ಷಣ. ನೀವು ಬಂದು ಮಾತಾಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರಂತೆ. ಇದು ಸ್ಯಾಂಟ್ರೋ ಇದೆಯಾ ಸರ್? ಸ್ಯಾಂಟ್ರೋ 2009 ಮಾಡಲು GLS 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,40,000 ಹೆಚ್ಚು ಕಡಿಮೆ ಆಗುತ್ತಂತೆ. ಹೌದೌದು. ನೆಕ್ಸ್ಟ್ ಇದು ಸ್ವಿಫ್ಟ್ 2020 ಶಿಫ್ಟ್ VXI ಆಪ್ಷನಲ್ LDR ಬ್ಯಾಗ್ ಇರುತ್ತೆ. 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. 6 ಲಕ್ಷನಾ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇನ್ನೊಂದು ರೇಟು ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್ ಬೆಸ್ಟ್ ಪ್ರೈಸ್. ಒಂದು 590 ಮಾಡಿ ಸರ್. 5,90,000 ಮಾಡಿ ಸರ್. 5,90,000 ಡಿಸೈರ್ 2020 ಮಾಡಲು VXI ಆಪ್ಷನಲ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಅದರಲ್ಲೂ 2020 ಮಾಡಲ್ಲ. ಹೌದು 2020. ಓಕೆ ನೆಕ್ಸ್ಟ್ ಇದು ಇನೋವಾ 2011 ಮಾಡಲು 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 8 ಸೀಟರ್ ಡೀಸೆಲ್ ಗಾಡಿ ಇದು. 8 ಸೀಟರ್ ಡೀಸೆಲ್ ಗಾಡಿ 2.5 V ವೇರಿಯಂಟ್ 3599 ಗಾಡಿ ನಂಬರ್ ಬರುತ್ತೆ. ವೈಟ್ ಕಲರ್ ಗಾಡಿ. FC ಅಲ್ಲ ಸರ್? FC ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. ನೆಕ್ಸ್ಟ್ ಇದು i20 ಇದಾಗಿದೆ ಆಗೋಗಿದ್ಯಾ? ಇದು SX4 ಅದಿಲ್ಲ. ಇದು ನೋಡಿ ವೆಗನಾರ್ 2011 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ CNG ಎರಡು ಇದೆ ವಿತ್ ಕಂಪ್ನಿ ಎಂಟ್ರಿ ಇದೆ. ಎಂಟ್ರಿ ಇದೆ. 235 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೇಳಿ ಸರ್ ಬೆಸ್ಟ್ ಪ್ರೈಸ್. ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಹೇಳ್ಬಿಡಿ ಸರ್ ಬೆಸ್ಟ್ ಪ್ರೈಸ್. 230 ಮಾಡಿ ಸರ್. 2,30,000. ಹೌದು 11 ಮಾಡಲು ಸಿಂಗಲ್ ಓನರ್ ಸರ್. ಓಕೆ ಓಕೆ ಇದು ಸರ್ ಗ್ರ್ಯಾಂಡ್ 2019 ಮಾಡಲು i10 ಗ್ರ್ಯಾಂಡ್ 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡಿ. 19 ಮಾಡಲ್ಲ. ಹೌದು ನೋಡ್ತಾ ಇರ್ಬೋದು 2019 ಮಾಡೆಲ್ ಗ್ರ್ಯಾಂಡ್ ಐಟನ್. ಸುಮಾರು ಜನ ಮಾಡೆಲ್ ಅಲ್ಲಿ ಗ್ರ್ಯಾಂಡ್ ಐಟನ್ ಹುಡುಕ್ತಾ ಇರ್ತೀರಾ, ಅವ್ರಿಗಂತಾನೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ತಂದವ್ರೆ. 1.2 ಸ್ಪೋರ್ಟ್ಸ್. ಓಕೆ ಇದು ಸರ್ 2014 ಮಾಡಲು i20 ಆಸ್ಟಾ ಪೆಟ್ರೋಲ್ ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ. 495 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 4,95,000 ಫೈನಲ್ ಇದೆ. ಕೇಳ್ಬೇಕು ಸರ್. ಬನ್ನಿ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್ ಹೇಳ್ಬಿಡಿ ಬೆಸ್ಟ್ ಪ್ರೈಸ್. 485 ಮಾಡ್ಬಿಡಿ ಸರ್. 4,85,000. ಹೌದು ಟಾಪ್ ಅಂಡ್ ಮಾಡಲ್ ಸರ್. ಪುಷ್ ಬಟನ್ ಎಷ್ಟಿದೆ ಎಲ್ಲ ಬರುತ್ತೆ ಸರ್. ನೆಕ್ಸ್ಟ್ ಬಲಿನೋ ಇದೆ ನೋಡಿ ಸಕ್ಕತ್ತಾಗಿದೆ. 2018 ಮಾಡಲಿದು. ಇದು ಬಂದ್ಬಿಟ್ಟು ಸರ್ 5,45,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 5,45,000. ಮ್ಯಾಗ್ ವಿಲ್ AC ಪೋಸ್ಟರಿಂಗ್ ಪಾಯಿಂಟ್ LDR ಬ್ಯಾಗ್ ಇದೆ. ಎಲ್ಲ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಇದೊಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 535 ಮಾಡ್ಬಿಡಿ ಸರ್. 5,35,000 ಎಷ್ಟು ಮಾಡಲ್ ಸರ್? ಹೌದು 18 ಮಾಡಲ್ ಸರ್. 18 ಮಾಡಲ್. ಹೌದು. ನೆಕ್ಸ್ಟ್ ಇನ್ನೊಂದು 2012 ಮಾಡಲು ETS GD ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು ಸರ್ 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಇದು 3 ಲಕ್ಷಕ್ಕೆ ETS ಡೀಸೆಲ್. ಹೌದು. ನೆಕ್ಸ್ಟ್ XUV 500 ಇದೆ ನೋಡಿ. 2014 ಮಾಡಲು ಸಿಂಗಲ್ ಓನರ್ 71,000 ಹೊಡಿದೆ. W4 ಇದು ಬಂದ್ಬಿಟ್ಟು 6 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ಶೋರೂಮ್ ಟೆಸ್ಟ್ ಇದೆ, ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದು ಹೌದಾ? ಇನ್ನೊಂದು ರೇಟ್ ಹೇಳ್ತೀರಾ? ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ ಸರ್. ಇದು ಸರ್ i20 ಒಂದು ಇದೆ. 11 ಮಾಡಲು ಡೀಸೆಲ್ ಗಾಡಿ 1,65,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,65,000. ಹೌದು 2014 ಮಾಡಲು ಇನ್ನೊಂದು XUV. ಇನ್ನೊಂದು ಇದು W8 ಇದು. ಇದರಲ್ಲಿ ಎಲ್ಲ ಸಿಸ್ಟಮ್ ಇದೆ, ಮ್ಯಾಗ್ ವೀಲ್ ಇದೆ. ಇದು ಬಂದ್ಬಿಟ್ಟು 675 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 6,70,000 ಅಂತ. W8 ಅದು ಸಿಂಗಲ್ ಓನರ್. ಇದು ಓಡಿದ ಶೋರೂಮ್ ಟ್ರ್ಯಾಕ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಶೋರೂಮ್ ಇಷ್ಟ ಇದೆ. ಬನ್ನಿ ವೆಹಿಕಲ್ ನೋಡಿ ಚೆಕ್ ಮಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇದು ಸರ್ ಸ್ಯಾಂಟ್ರೋ 2006 ಮಾಡಲಿದು. 150 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೇಳ್ಬಿಡಿ ಸರ್. ಬನ್ನಿ 145 ಕೊಟ್ಬಿಡೋಣ ಸರ್. 1,45,000 ಕೊಟ್ಬಿಡೋಣ ಸರ್. ಸ್ಯಾಂಟ್ರೋ ನಮ್ಮದು ತುಂಬಾ ಇದೆ. ಬಂದ್ಬಿಟ್ರೆ ಎಲ್ಲ ಗಾಡಿ ನೋಡ್ಬೋದು. 7 ಸೀಟರ್ ಅಲ್ಲಿ ಲವ್ ಜೆಟ್ ಗಾಡಿ ಇದೆ ನೋಡಿ. ಎಂಜಾಯ್ 2013 ಮಾಡಲು ಎಂಜಾಯ್ ಡೀಸೆಲ್ ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು 3,75,000 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ರೂಫ್ AC ಮ್ಯಾಗ್ ವೀಲ್ ಪೋಸ್ಟರಿಂಗ್ ಪೌಂಡ್ ಫುಲ್ ಲೋಡೆಡ್ ಗಾಡಿ ಸಿಂಗಲ್ ಓನರ್ ಗಾಡಿ. ಇನ್ನೊಂದು ರೇಟು ಸ್ವಲ್ಪ 365 ಮಾಡ್ಬಿಡಿ ಸರ್. 3,65,000. ಹೌದು. ಇದು ಸರ್ ಬ್ಯಾಟ್ರಿ ಗಾಡಿ 155 ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,55,000. 15 ಮಾಡಲು ಸರ್. ಓಹೋ ಓಕೆ. ಇದು ಸರ್ ಇದು 2018 ಮಾಡಲು ZXi ಶಿಫ್ಟ್ ಡಿಸೈರ್ ಆಟೋಮೆಟಿಕ್ 60,000 ಚೇಂಜ್ ಓಡಿದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ. ರನ್ನಿಂಗ್ ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಇದೆ ಚೆನ್ನಾಗಿದೆ. ಇದು ZDI ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಟಾಪ್ ಅಂಡ್ ಮಾಡಲ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ. ಇದು ಮಾಡ್ಬಿಟ್ಟು 6,10,000 ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ ಸರ್. 6,10,000 60,000 ಚೇಂಜ್ ಓಡಿದೆ. ZDI ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಇದು ಸರ್ ಇದು 2022 ಮಾಡಲು 2012. ಇದು ಬಂದ್ಬಿಟ್ಟು 2022 ಮಾಡಲ್ 41,000 ಹೊಡಿದೆ. ಇದು ಬಂದ್ಬಿಟ್ಟು 8 ಲಕ್ಷ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 8 ಲಕ್ಷಕ್ಕೆ 2022 ಮಾಡಲ್ಲ. ಹೌದು 41,000 ಹೊಡಿದೆ. 8 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಓಕೆ 7 ಸೀಟರ್ ಸರ್. ಇದು ಸರ್ ಇದು ಆಲ್ಟೋ K10 2010 ಮಾಡಲು K10 ಫ್ರೆಶ್ FC ಆಗಿದೆ.
ಇದು ಮಾಡಿ 1.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,75,000. ಇನ್ನೊಂದು ರೇಟ್ ಹೇಳಿ ಸರ್. 5 ವರ್ಷ FC AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ, ತುಂಬಾ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನೊಂದು ರೇಟ್ 175 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 1,75,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ವೆಂಟೋ ಸರ್ 2011-12 ವೆಂಟೋ ಪೆಟ್ರೋಲ್ ಇದು ಟಾಪ್ ಅಂಡ್ ಮಾಡ್ಲೆ ಇದು ಬಂದ್ಬಿಟ್ಟು ಸರ್ 2.95 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 2,95,000 ಕಾರ್ ಇದೆ. ಹೌದು ಸರ್. ವೆಂಟೋ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ಗಾಡಿ. ಇದು ಸ್ವಿಫ್ಟ್ 2009 ಮಾಡಲು. ಇದು ಬಂದ್ಬಿಟ್ಟು ಡೀಸೆಲ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಫೈನಲ್ ಟು ಫೈನಲ್ ಅಂದ್ರೆ 2,05,000 ಕೊಟ್ಬಿಡಿ ಸರ್ ಫೈನಲ್. ಎಷ್ಟನೇ ಮಾಡಲು? 9 ಮಾಡಲು, ಫ್ರೆಶ್ FC ಇನ್ಶೂರೆನ್ಸ್ ಇದೆ, ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 2,05,000 ಫೈನಲ್. ಇದು ಸರ್ ಇದು 2016 ಮಾಡಲು ಜೀಟಾ ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು 5,15,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಒಂದು 5 ಲಕ್ಷ ಒಳಗಡೆ ಹೇಳಿ ಸರ್. 5 ಲಕ್ಷ ಫೈನಲ್ 10,000 ಆಗುತ್ತೆ. 5,10,000 ಲಕ್ಷ ಮಾಡ್ಬಿಡಿ ಸರ್. 5 ಲಕ್ಷ ಫೈನಲ್. 5,10,000 ಮಾಡ್ಬಿಡಿ ಸರ್. 5 ಲಕ್ಷ ಫೈನಲ್. ಬೇರೆ ಕಡೆ ಎಲ್ಲ 5.5 ಲಕ್ಷ ಹೇಳ್ತಾರೆ. 5 ಲಕ್ಷಕ್ಕೆ ಫೈನಲ್ ಆಗ್ತಾ ಇದೆ. 5,10,000 ಫೈನಲ್ ಮಾಡ್ಬಿಡಿ. ಜೀಟಾ ಗಾಡಿ ತುಂಬಾ ಚೆನ್ನಾಗಿದೆ ಇದು. 2012 ಮಾಡಲು ಓಮ್ನಿ. ಇದು ಬಂದ್ಬಿಟ್ಟು 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,10,000. ಹೌದೌದು. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಆಗಿದೆ ಅಂತ. 2012 ಮಾಡಲು. 12 ಮಾಡಲ್ಲ. ಹೌದೌದು. ಫೈನಲ್ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಈ ಶಿಫ್ಟ್ 2015 ಮಾಡಲು. VDI ಸಣ್ಣ ಪುಟ್ಟ ಆಯಿಲ್ ಸರ್ವಿಸಿಂಗ್ ಕೆಲಸ ಇದೆ. ಮ್ಯಾಗ್ವಿಲ್ ಇದೆ. 3,85,000 ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. ಏನ್ ಸರ್ 3,85,000? ಹೌದು. 15 ಮಾಡಲು VDI ಶಿಫ್ಟ್. ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕು. ಓಕೆ, ಸರ್ವಿಸಿಂಗ್ ಕೆಲಸ ಎಲ್ಲ ಇದೆ ಅಂತ ಅದಕ್ಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾವ್ರೆ. ಇದು ಸರ್ ಐಟೆನ್ 2011 ಮಾಡಲು ಆಟೋಮೆಟಿಕ್. 2.25 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಅಂದ್ರೆ 1-2 ಲಕ್ಷಕ್ಕೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಬನ್ನಿ ಬಂದು ಮಾತಾಡಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ. ಕ್ರಿಸ್ಟಾ ಬಗ್ಗೆ ಹೇಳಿ ಸರ್. 2019 ಮಾಡಲು ಇನೋವಾ ಕ್ರಿಸ್ಟಾ 39,000 ಇದೆ. ಬರೀ 39,000 ಓಕೆ. ಬಂದ್ಬಿಟ್ಟು 18 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. 18,50,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದೆಷ್ಟು 39,000 ಇದೆ. ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಸರ್ವಿಸ್ ಇದೆ. ಬನ್ನಿ ವೆಹಿಕಲ್ ನೋಡಿ ಓಕೆ ಅಂದ್ರೆ ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಶಿಫ್ಟ್ ಸರ್ 2014 ಮಾಡಲು VDI ಡೀಸೆಲ್ 4,65,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಓಕೆ. ಇದು ಸರ್ ಎಕ್ಸೆಂಟ್. ಇದು ಎಕ್ಸೆಂಟ್ 2019-20 ಮಾಡಲು. ಇದು 41,000 ಓಡಿದೆ. 4,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಲ್ ಹೇಳಿ ಸರ್. 4,500 ಕೊಟ್ಬಿಡಿ ಸರ್. 4 ಲಕ್ಷ. ಹೌದು. 19-20 ಇದು ಟಾಪ್ ಅಂಡ್ ಮಾಡಲು. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಇನ್ನೊಂದು ಬಲಿನೋ ಇದೆ ನೋಡಿ. 2019 ಮಾಡಲು ಬಲನೋ. ಇದು ಕೂಡ 5,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 19 ಮಾಡಲು. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವೇರಿಯಂಟ್ ಸರ್ ಇದು ಬಂದ್ಬಿಟ್ಟು ಮಿಡ್ಲ್ ವರ್ಷನ್ ಸರ್. ಡೆಲ್ಟಾ ವರ್ಷನ್. ನೆಕ್ಸ್ಟ್ ಇದು ಐಟೆನ್ 2009 ಮಾಡಲು ಆಟೋಮೆಟಿಕ್. ಇದು ಕೂಡ ತುಂಬಾ ನೀಟ್ ಆಗಿದೆ ಗಾಡಿ. ಇದು ಬಂದ್ಬಿಟ್ಟು 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಇದು ಜಾಜ್ ಸರ್. ಜಾಜ್ 2009 ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಏರ್ ಬ್ಯಾಗ್ ಇದೆ. 2,05,000 ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ ಇದೆ. 2014 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಹೋಂಡಾ ಸಿಟಿ. 4,500,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಲ್ ಹೇಳಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. 4,500,000 ಲಕ್ಷ. ಹೌದು ಸರ್, ಸಿಂಗಲ್ ಓನರ್ ಸರ್. ಇದು 2014 ಮಾಡಲು. ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಅಂಡ್ ಮಾಡಲು. ಇದು ಬಂದ್ಬಿಟ್ಟು 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ. ಮಾಡಲ್ ಸರ್ 2014 ಮಾಡಲು. 14 ಮಾಡಲ್. ಹೌದು. ಇದು 2006 ಮಾಡಲು. GLS FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,35,000 ಸರ್. ಫೈನಲ್ ಹೇಳಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸ್ವಲ್ಪ ಅಲ್ಲ ಹೇಳ್ಬಿಡಿ ಸರ್. 1,30,000 ಮಾಡ್ಬಿಡಿ ಸರ್. 1,30,000. ಹೌದು ಸರ್. ನೆಕ್ಸ್ಟ್ ಎಲ್ಲೋ ಬೋರ್ಡ್ ಗಾಡಿ ಇದೆ ನೋಡಿ. 2016 ಮಾಡಲ್ ಟಾಟಾ ಜಸ್ಟ್ 1,45,000 ಕೊಟ್ಬಿಡೋಣ ಸರ್. 1,45,000 ಹೌದು. 16 ಮಾಡಲ್ ಡೀಸೆಲ್ ಎಲ್ಲೋ ಬೋರ್ಡ್ ಗಾಡಿ ಸರ್. ಇದೇನೋ GST ಕಡಿಮೆ ಆಗ್ತಾ ಇದೆ ಅಂತ ಹೇಳಿರಲ್ಲ ಸರ್, ಆಗಿದೆ ಅಂತ. ಅದಕ್ಕೆ 1,40,000 ಕೊಟ್ಬಿಡೋಣ ಸರ್. 1,40,000 ಹೌದು. 16 ಮಾಡಲ್ ಹೋಗಿ ಸರ್. ಜಸ್ಟ್. ಹೌದು ಸರ್. ಡೀಸೆಲ್ ಗಾಡಿ ಸರ್. ಆರಾಮಾಗಿ ಓಡಿಸ್ಕೋಬಹುದು. 16 ಮಾಡಲು ಡೀಸೆಲ್ ಗಾಡಿ ಸರ್. GST ರೇಟ್ ಕಡಿಮೆ ಆಯ್ತು ಅಂತ ನಿಮ್ ರೇಟ್ ಹೋಗಿ 1,40,000 ಕೊಡ್ಬಿಡಿ ಸರ್ ಆ ಗಾಡಿ. ಜಸ್ಟ್. ಹೌದು ಸರ್. ಇದು ನೋಡಿ ಸರ್ 1,00,000 ಕೊಡ್ಬಿಡಿ ಸರ್. 1,00,000 XS4 ಮಾಡಲು. XS4 2008 ಮಾಡಲು. ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಇದೆ. 1,00,000 ಎತ್ಕೊಂಡು ಹೋಗ್ಬಿಡಿ ಸರ್. 1,00,000 ಆಯ್ತು ಹೋಗಿ. ಆಸ್ ಇಟ್ ಈಸ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಳ್ಳಿ, ತಗೊಂಡೋಗ್ಬಿಡಿ ಸರ್. 2.5 ಲಕ್ಷ ಗಾಡಿ ಸರ್ ಅದು. ಏನೋ ಹೇಳ್ತಾ ಇರ್ತಾರೆ GST 1,00,000 ಟೂ ವೀಲರ್ ಬರಲ್ಲ. ನಾವು 1,00,000 ಕೊಡ್ಬಿಡ್ತೀವಿ. ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಅದಾಗ್ಲಿ ಇದಾಗ್ಲಿ ಎತ್ಕೊಂಡೋಗ್ಬಿಡಿ ಸರ್. ಇದು ಸರ್. ಇದು ನೋಡಿ ಸರ್ 2019 ಮಾಡಲು. ಆಟೋಮೆಟಿಕ್ ವ್ಯಾಗನರ್ ನ್ಯೂ ಶೇಪ್. ಇದು ಬಂದ್ಬಿಟ್ಟು 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್.
ಫೈನಲ್ ಟು ಫೈನಲ್ ಅಂದ್ರೆ 380 ಕೊಟ್ಬಿಡಿ ಸರ್ ಫೈನಲ್. 3,80,000. ಹೌದು ಸರ್, 3,80,000. ಹೌದು. 19 ಮಾಡಲು ನ್ಯೂ ಶೆಪ್ VXI ಆಪ್ಷನಲ್ ಸರ್. I10 2010 ಮಾಡಲು ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ. 1.5 ಲಕ್ಷ ಕೊಟ್ಬಿಡೋಣ ಸರ್. ಎಷ್ಟು 1.5ಗೆ ಕೊಟ್ಬಿಡೋಣ ಸರ್. ಇನ್ನೊಂದು ರೇಟ್ ಹೇಳಿ ಸರ್. 1,50,000ಕ್ಕೆ 2010 ಮಾಡಲು ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ, ಕೊಡ್ತೀವಿ, ಬನ್ನಿ ತಗೊಂಡೋಗಿ ಬನ್ನಿ. ಇನ್ನೊಂದು ರೇಟ್ ಹೇಳಿ ಸರ್. 1.45 ಕೊಟ್ಬಿಡಿ ಸರ್. 1,45,000. ಹೌದು ಸರ್. ಓಕೆ, ನೆಕ್ಸ್ಟ್ ಇದು ನೋಡಿ ಸರ್, 2011 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ, 2,45,000. ಫೈನಲ್ 2.35 ಕೊಟ್ಬಿಡಿ ಸರ್. ಎಷ್ಟು? 2010 ಮಾಡಲು VXI 1,70,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 75,000. 175 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಟಿಯಾಗೋ ಸರ್ 2016 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 3,75,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಸರ್. ಒಂದು 365 ಮಾಡ್ಬಿಡಿ ಸರ್. 3,65,000 ಮಾಡ್ಬಿಡಿ ಸರ್. 2014 ಮಾಡಲು ಇದು ಕೂಡ ZXI ಟಾಪ್ ಅಂಡ್ ಮಾಡಲು AC ಪೋಸ್ಟರಿಂಗ್ ಬಂದು ಏರ್ ಬ್ಯಾಗ್ ಮ್ಯಾಗ್ವಿಲ್ ಇದೆ. 4,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,05,000 ಬಿಟ್ಬಿಡಿ ಸರ್. ಒಂದು ರೇಟ್ ಹೇಳಿ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇದೆ ಸರ್. ಒಂದು ರೇಟ್ ಫೈನಲ್ ಒಂದು 4 ಲಕ್ಷಕ್ಕೆ ಮಾಡ್ಬಿಡಿ ಸರ್. ಇನ್ನೊಂದು ರೇಟ್ 4 ಲಕ್ಷ ಒಳಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. 3,90,000 ಬನ್ನಿ. 95 ಮಾಡ್ಬಿಡಿ ಸರ್. 3,95,000. 95,000 ಮಾಡ್ಬಿಡಿ. ಇದು ಸರ್ 800. 98 ಮಾಡಲು 60,000. 58 ಕೊಟ್ಬಿಡೋಣ. 60,000ಕ್ಕೆ 800. ಹೌದು, 58 ಕೊಟ್ಬಿಡೋಣ. AC ಗಾಡಿ ಇದು. AC ಗಾಡಿ. FC ಎಲ್ಲ FC ರನ್ನಿಂಗ್ ಇದೆ. ಹೌದೌದು. ಇದು ಸರ್ ಫಿಗೋ 2012 ಮಾಡಲು ಟೈಟಾನಿಯಂ 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000ಕ್ಕೂ ಗಾಡಿ ಇದೆ. ಹೌದೌದು. ಇದು ಸರ್ ವ್ಯಾಗನರ್ 2006 ಮಾಡಲು LXI 125 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಪೋಸ್ಟರಿಂಗ್ ಪೌಂಡ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. AC ಇದೆ, ಪೋಸ್ಟರಿಂಗ್ ಇದೆ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. 125 ಹೆಚ್ಚು ಕಡಿಮೆ ಮಾಡ್ಬಿಡೋಣ ಸರ್. 125 ಹೆಚ್ಚು ಕಡಿಮೆ ಆಗುತ್ತೆ. ಇದು ಸರ್ 2022 ಮಾಡಲು ಎಲ್ಲೋ ಬೋರ್ಡು 4,85,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಏನ್ ಸರ್ 4,85,000? ಹೌದು. 22 ಮಾಡಲು ಎಲ್ಲೋ ಬೋರ್ಡು ಆರಾಮಾಗಿ ಓಡಿಸಬಹುದು. ಪೆಟ್ರೋಲ್ ಗಾಡಿ VXI 4,85,000ಕ್ಕೆ 22 ಮಾಡಲು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಬ್ರಿಜಾ 17 ಮಾಡಲು ZDI ಇದು ಬಂದ್ಬಿಟ್ಟು 745 ಹೆಚ್ಚು ಕಡಿಮೆ ಆಗುತ್ತೆ. ಮಾಡೋಣ ಹೆಚ್ಚು ಕಡಿಮೆ ಬನ್ನಿ ಸರ್. 7,45,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಇದು 2016 ಮಾಡಲು 16-17 ಗುಡ್ಡು ಲೋ ಮೈಲೇಜ್ 295 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫೈನಲ್ ಹೇಳಿ ಸರ್. ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ. ಹೇಳ್ಬಿಡಿ ಸರ್. 275 ಮಾಡಿ ಸರ್. 275 ಫೈನಲ್ ಮಾಡಿ. ಇದು ಸರ್ 2016 ಮಾಡಲು ಸಿಯಾಜ್ ಡೀಸೆಲ್ ಗಾಡಿ 5,25,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೌದಾ? ಒಂದು ಒಳ್ಳೆ ಬೆಲೆ ಅಂದ್ರೆ ಒಂದು 5,10 ಮಾಡಿ ಸರ್. 5,10,000. ಓಕೆ. ಇನ್ನೊಂದು 10 ಮಾಡಲು VXI ಫ್ರೆಶ್ FC ಮಾಡ್ಕೊಡ್ತೀವಿ. 225 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,25,000ಕ್ಕೆ ಇದು ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಸರ್ 2014 ಮಾಡಲು ಡೀಸೆಲ್ ಗಾಡಿ 3,85,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,85,000. ಹೌದೌದು. ನ್ಯಾನೋದಲ್ಲಿ ಓಲ್ಡ್ ಸ್ಟೆಪ್ ಇದೆ, ಲೇಟೆಸ್ಟ್ ಸ್ಟೆಪ್ ಇದೆ ನೋಡಿ. 15 ಮಾಡಲು ಸಿಂಗಲ್ ಓನರ್ AC ಪೋಸ್ಟರಿಂಗ್ 1,35,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಇದು ಸರ್ ಇದು 15 ಮಾಡಲು ಆಟೋಮೆಟಿಕ್ 50,000 ಹೊಡಿದೆ. 185 ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಹೇಳಿ ಸರ್. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. 175 ಮಾಡಿ ಸರ್. ಇದು ಸರ್ ಇದು 1,65,000. 1,65,000 ಮಾಡಲು ಇಯಾನ್ ಏನ್ ಮಾಡಲ್ಲ ಸರ್. 15 ಮಾಡಲು ಸರ್. ಓನರ್ ಚೆಕ್ ಮಾಡೋಣ. ಹೌದಾ? ಇದು ಸರ್ ಇದು 2003 ಮಾಡಲು ವ್ಯಾಗನರ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. LXI AC ಪೋಸ್ಟರಿಂಗ್ ಪೌಂಡ್ ಇದೆ. 1,15,000 ಹೆಚ್ಚು ಕಡಿಮೆ ಆಗುತ್ತೆ. 1,15,000. ಹೌದೌದು. 65,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಮಾಡಲು ಸಿಂಗಲ್ ಓನರ್. ಇದು ಅದು ಆಗಿದೆ, ಇಯಾನ್ ಆಗಿದೆ, ಸೇಲ್ ಆಗೋಗಿದೆ. 2008 ಮಾಡಲು 2,10,000 ಹೆಚ್ಚು ಕಡಿಮೆ ಆಗುತ್ತೆ. 2,10,000 ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು 2ಕ್ಕೆ ಬಂದಿದ್ದೀವಿ. ಫಸ್ಟ್ ಗ್ರ್ಯಾಂಡ್ ಐಟನ್ ಬಗ್ಗೆ ಹೇಳಿ ಸರ್. 2014 ಮಾಡಲು ಸ್ಪೋರ್ಟ್ಸ್ ವರ್ಷನ್ ಪುಷ್ ಬಟನ್ ಸ್ಟಾರ್ಟ್ 3,45,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,45,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಇದು ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಇದು ಸರ್ ನಾರ್ಮಲ್ ಐಟನ್ 2008 ಮಾಡಲು 175 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಹೇಳಿ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಫೈನಲ್ ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡೋಣ. ಹೇಳ್ಬಿಡಿ ಸರ್. 170ಕ್ಕೆ ಮಾಡ್ಬಿಡಿ ಸರ್. ಫೈನಲ್ 1,70,000 ಮಾಡಿ. ಇದು 2011 ಮಾಡಲು ಇದು ಬಂದ್ಬಿಟ್ಟು 165 ಹೆಚ್ಚು ಕಡಿಮೆ ಆಗುತ್ತೆ. ಇದು ಸರ್ ಪೆಟ್ರೋಲ್ ಗಾಡಿ ಓಮ್ನಿ 2011 ಮಾಡಲು 215 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000. ಹೌದೌದು. ಇದು ಸರ್ ಅದಾಗಿದೆ. 2010 ಮಾಡಲು ಆಲ್ಟೋ LXI 175 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೌದಾ? ಹೌದೌದು. ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರ್ಯಾಂಡ್ ಐಟನ್ 13 ಮಾಡಲು ಬರೇ ಕಡಿಮೆ ಓಡಿದೆ. ಇದು ಸಿಂಗಲ್ ಓನರ್ 3,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ಹೇಳಿ ಸರ್. 325 ಮಾಡ್ಬಿಡಿ. 3,325 ಮಾಡ್ಬಿಡಿ. ಕಡಿಮೆ ಓಡಿದೆ, ತುಂಬಾ ಚೆನ್ನಾಗಿದೆ. 2010 ಮಾಡಲು ಡೀಸೆಲ್ ಗಾಡಿ 1 ಲಕ್ಷ ಕೊಟ್ಬಿಡೋಣ ಸರ್. 1 ಲಕ್ಷ. ಫಿಗೋ FC ಇನ್ಶೂರೆನ್ಸ್ ಎಲ್ಲ ಅವರೇ ಮಾಡ್ಕೊಳ್ಳಿ.
ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಲ್ಲ, ಇಂಜಿನ್ ಎಲ್ಲ ಇಂಜಿನ್ ರನ್ನಿಂಗ್ ಗಾಡಿ, ರನ್ನಿಂಗ್ ಗಾಡಿ. 800 ಇದು 2019 ಮಾಡಲಿದು. ಇದು ಬಂದ್ಬಿಟ್ಟು 285 ಹೆಚ್ಚು ಕಡಿಮೆ ಆಗುತ್ತೆ. 19 ಮಾಡಲ್. ಹೌದು. ರೇಟ್ ಅಂದ್ರೆ ಫೈನಲ್ ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಇಂಡಿಗೋ ಮಾನ್ಸಾ 10 ಮಾಡಲು 38-39,000 ಹೊಡಿದೆ. ಓಕೆ, 1,45 ಕೊಟ್ಬಿಡಿ. 1,45,000. 38-39,000 ಹೊಡಿದೆ. ಐಟನ್ 2010 ಮಾಡಲು FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು 2,15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000. ಹೌದು. ನೆಕ್ಸ್ಟ್ ಇದು ಸರ್, ಆಮೇಲೆ ಇದು ಬಂದ್ಬಿಟ್ಟು 2007 ಮಾಡಲು 1,55,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 1,55,000. ಹೌದು.